ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ಮಾದಿಗರನ್ನು ನಾವು ದಲಿತರೆಂದು ನೋಡ್ತೇವೆ. ಆದರೆ ಇವರ ನಿಜವಾದ ಇತಿಹಾಸವನ್ನು ಕೇಳಿದ್ರೆ ನೀವು ಒಂದು ಸರಿ ಅಚ್ಚರಿಯಿಂದ ನೋಡೋದಂತೂ ಗ್ಯಾರಂಟಿ. ಈ ಸಮುದಾಯದ ಇತಿಹಾಸವನ್ನು ಸಾಮಾಜಿಕ ನ್ಯಾಯ, ಸಮಾನತೆಯ ಸುದೀರ್ಘ ಹೋರಾಟದಿಂದ ಗುರುತಿಸಲಾಗಿದೆ. ಜಾತಿ ವ್ಯವಸ್ಥೆಯ ದಬ್ಬಾಳಿಕೆಯ ಸ್ವರೂಪವು ಇವರನ್ನು ಸಮಾಜದ ಕೊನೆಯ ಅಂಚಿನಲ್ಲಿರಿಸಿತು. ಆದರೆ ಇವರು ಯಾವುದಕ್ಕೂ ಜಗ್ಗದೆ ಅನೇಕ ಶತಮಾನಗಳಿಂದ ನಿರಂತರವಾಗಿ ಹೋರಾಡುತ್ತಾ ತಮ್ಮ ಸ್ಥಾನಮಾನ, ಹಕ್ಕನ್ನು ಇಲ್ಲಿವರೆಗೂ ಕಾಯ್ದುಕೊಂಡು ಬಂದಿದ್ದಾರೆ. ಇಂಥ ಒಂದು ವಿಶೇಷವಾದ ಸಮುದಾಯದ ಬಗ್ಗೆ ನಾವಿಂದು ತಿಳಿಯಕ್ಕೆ ಹೊರಟಿದ್ದೇವೆ ಸ್ನೇಹಿತರೆ. ಮಾದಿಗರು ಭಾರತದ ಅನೇಕ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ. ಆದ್ರೆ ಇವರು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಮುಖ್ಯವಾಗಿ ಇವರು ತೆಲುಗು, ತಮಿಳು ಮತ್ತು ಕನ್ನಡ ಭಾಷೆಯನ್ನು ಬಳಸುವ ಜನರಾಗಿದ್ದಾರೆ. ಇವರು ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು ಹಾಗೂ ಮಹಾರಾಷ್ಟ್ರಗಳಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ವಾಸಿಸುತ್ತಿದ್ದಾರೆ. ಈ ಜನಾಂಗವು ಆಂಧ್ರ ಪ್ರದೇಶದಲ್ಲಿ 3.4 ಮಿಲಿಯನ್, ತೆಲಂಗಾಣದಲ್ಲಿ 3.3 ಮಿಲಿಯನ್, ಕರ್ನಾಟಕದಲ್ಲಿ 9,53,913 ಜನ, ಮಹಾರಾಷ್ಟ್ರದಲ್ಲಿ 15,000 ಜನ ಹಾಗೂ ತಮಿಳುನಾಡಿನಲ್ಲಿ 6,000 ಜನಸಂಖ್ಯೆ ಇವರದಾಗಿದೆ. ಒಟ್ಟಾರೆ ಭಾರತದಲ್ಲಿ 7.66 ಮಿಲಿಯನ್ ನಷ್ಟು ಮಾದಿಗ ಸಮುದಾಯದ ಜನರಿದ್ದಾರೆ.